ಪಾಪ ಕಾಂಗ್ರೆಸ್ ಪಕ್ಷದವರು ಏನ್ ಹೇಳಿದರೂ ಕೇಳಿಸಿಕೊಂಡು ಸುಮ್ಮನಿರ್ತಾರೆ. ಯಾಕೆ ಈಗ ಹಾಗೇನು ಘಟಾನುಘಟಿ ಮುಖ್ಯಮಂತ್ರಿ ಟಗರು ಇರುವಾಗ ಹಾಗೆಲ್ಲ ಹೇಳಬಹುದೇ? ಅವರ ಮಾತು ಅಂದ್ರೆ ಮಾತು ಕಣ್ರಿ. ಅಯ್ಯಯ್ಯೋ, ಅವರನ್ನು 24 ಕೊಲೆ ಮಾಡಿದ ಕೊಲೆಗಾರ ಎಂಬುವರನ್ನು ಅರೆಸ್ಟ್ ಮಾಡಿ ಎಂದು ವಿರೋಧ ಪಕ್ಷದವರೇ ಬೊಬ್ಬೆ ಹಾಕಿದರು. ಟಗರು ಗಪ್ ಚುಪ್ಪೆ. ಯಾಕೆ ಅವರು ಕೊಲೆ ಆರೋಪಿನಾ? ಹಾಗಲ್ಲಪ್ಪ, ಅವರು ಅಹಿಂಸಾವಾದಿ. ತಾಳ್ಮೆ, ಕ್ಷಮೆ, ಗಾಂಧಿ ತತ್ವವೇ ಅವರ ದೊಡ್ಡ ಗುಣ. ಆದರೂ ಅದು ಯಾರೋ ಸ್ವಾತಂತ್ರ್ಯ ಹೋರಾಟಗಾರ ನಲ್ಲದೇ ಇದ್ದರೂ ಸ್ವಾತಂತ್ರ್ಯ ಹೋರಾಟಗಾರನೆಂದು ಹೇಳುತ್ತಿರುವ ವ್ಯಕ್ತಿಯ ಬಗ್ಗೆ ಏನೋ ಹೇಳಿದರು ಅಂತ ರಾಹುಲ್ ಗಾಂಧಿ ಮೇಲೆ ಕೇಸ್ ಮೇಲೆ ಕೇಸು. ಮೋದಿ ಎಂಬ ಪದ ಬಳಸಿ ಏನೋ ಹೇಳಿದರಂತೆ. ಅವರ ಎಂಪಿ ಸ್ಥಾನವನ್ನೇ ಅಮಾನತಿನಲ್ಲಿ ಇಟ್ಟಿದ್ದರು. ಹೀಗೆ ಸತ್ಯ ಹೇಳಿದರೆ ಸಾಕು, ಕೇಸ್ ಹಾಕಿ ಕೋರ್ಟ್ ಎಳಿತಾರೆ. ನಮ್ಮ ಟಗರು ಅಂತವರಲ್ಲ. ಬೇರೆ ಪಕ್ಷದ ನಾಯಕರನ್ನು ಯಾರಾದರೂ ಬೈದರೆ ಅವರ ಮೇಲೆ ಕ್ರಮ ಕೈಗೊಳ್ಳುತ್ತಾರೆ ಹೊರತು ತಮ್ಮ ಮೇಲೆ ಗಂಭೀರ ಆರೋಪ ಮಾಡಿದವರನ್ನು ಕ್ಷಮಿಸಿಬಿಡುತ್ತಾರೆ. ಅದಕ್ಕೆ ಟಗರು ಎನ್ನುವುದು. ಈ ಜೈಲಿಗೆ ಹಾಕುವ ಕಾನೂನು ತರುತ್ತಿದ್ದಾರೆ. ಅದೆಲ್ಲ ಎಷ್ಟು ದಿನ ಬಿಡಿ, ಕಾನೂನು ಬರಲಿ, ನೋಡೋಣ. ಯಾರು ಜೈಲು ಹೋಗ್ತಾರೋ, ಯಾರು ಹೊರಗಿರ್ತಾರೋ, ಯಾರು ಅಧಿಕಾರ ಕಳೆದುಕೊಳ್ತಾರೋ ಎಂದು ನೋಡೋಣ.